ಹಾಯ್ ಫ್ರೆಂಡ್ಸ್, ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಎಲ್ಲರಿಗೂ. ವಾಟ್ ಈಸ್ ಲವ್? ಪ್ರೀತಿಯ ಒಂದು ಮೀನಿಂಗನ್ನು ನಾವು ನೋಡುವುದಾದರೆ, ಲವ್ ಈಸ್ ಲೈಕ್ ಅಮೀಬಾ. ಇಟ್ ಹ್ಯಾಸ್ ನೋ ಶೇಪ್. ಅದನ್ನು ಯಾವುದರಲ್ಲಿ ಹಾಕಿದರೆ ಅದರ ರೂಪ ತಾಳಿಕೊಳ್ತದೆ. ಲವ್ ಈಸ್ ಲೈಕ್ ವಾಟರ್. ನೀರನ್ನು ಇಟ್ ಇಸ್ ನೋ ಕಲರ್, ನೋ ಟೇಸ್ಟ್. ಯಾವುದರ ರೂಪ ಹಾಕಿದರೆ ಅದರ ಒಳಗಡೆ ಅದರಂತೆ ಆಗ್ತದೆ. ಇಫ್ ಯು ಪುಟ್ ಇಟ್ ಇನ್ ಎ ಸರ್ಕ್ಯುಲರ್ ಗ್ಲಾಸ್, ಅದು ಸರ್ಕಲ್ ಆಗಿ ಮಾರ್ಪಡ್ತದೆ. ಸ್ಕ್ವಯರ್ ಇರುವಂಥ ಒಂದು ಕಪ್ಪಲ್ಲಿ ಹಾಕಿದರೆ ಸ್ಕ್ವಯರ್ ಆಗಿ ಮಾರ್ಪಡ್ತದೆ. ಹಾಗೆ ಪ್ರೀತಿ ಅನ್ನುವಂಥದ್ದು ತಾಯಿ ಕೊಡುವಾಗ ತಾಯಿಯ ಪ್ರೀತಿ ಆಗ್ತದೆ, ಗಂಡ ಹೆಂಡತಿ ಮಧ್ಯೆ ಗಂಡ ಹೆಂಡತಿಯ ಪ್ರೀತಿ ಆಗ್ತದೆ, ಸಹೋದರ ಸಹೋದರಿಯರ ಮಧ್ಯೆ ಇರುವಂಥ ಪ್ರೀತಿ ಸಹೋದರತ್ವದ ಪ್ರೀತಿ ಆಗ್ತದೆ, ಸ್ನೇಹಿತರ ಮಧ್ಯೆ ಇರುವಂಥ ಪ್ರೀತಿ ಸ್ನೇಹಿತರ ಪ್ರೀತಿ ಆಗ್ತದೆ. ಹಾಗಾಗಿ ಪ್ರೀತಿಗೆ ಅನೇಕ ಹೆಸರುಗಳುಂಟು. ಆದರೆ ಲವರ್ಸ್ ಮಧ್ಯೆ ಇರುವಂಥದ್ದು ಅದು ಇನ್ನೂ ಶ್ರೇಷ್ಠವಾದಂಥ ಒಂದು ಪ್ರೀತಿಯಾಗಿ ಮಾರ್ಪಡ್ತದೆ. ಆದರೆ ಈ ಲೋಕದಲ್ಲಿ ನಾವು ನೋಡುವಾಗ ಅನೇಕ ಡೆಫಿನೇಷನ್ಸ್ ಇದೆ. ಗ್ರೀಕ್ ಭಾಷೆಯಲ್ಲಿ ಕೆಲವು 4 ಟೈಪ್ಸ್ ಆಫ್ ವರ್ಡ್ಸ್ನ ಯೂಸ್ ಮಾಡ್ತಾರೆ ಈ ಲವ್ ಎನ್ನುವುದಕ್ಕೆ. ಈರೋಸ್, ಸ್ಟೋರೇಜ್, ಫಿಲಿಯಾ ಆ್ಯಂಡ್ ಅಗಾಪೆ ಅಂತ. ಇದರ ಅರ್ಥ, ಇರೋಸ್ ಎನ್ನುವಾಗ ಇಟ್ಸ್ ಅ ಪ್ಯಾಷನೇಟ್ ಲವ್, ಅಂದರೆ ಉದ್ರೇಕಗೊಂಡು ಮಾಡುವಂಥದ್ದು. ಕೆಲವರು ಅಫೆಕ್ಷನ್ನ ಕೆಲವೊಂದು ಆವೃತ್ತಿ ಸಡನ್ನಾಗಿ ಅದನ್ನೇ ನಿಜವಾದ ಪ್ರೀತಿ ಅಂತ ತಿಳ್ಕೊಂಡು ಮಾಡುವಂಥದ್ದು, ಏನೋ ಅವರಿಂದ ಇಷ್ಟಪಟ್ಟು ಬಯಸಿ ಮಾಡುವಂಥದ್ದು. ಸ್ಟೋರೇಜ್ ಲವ್, ಸ್ಟೋರ್ಸ್ ಲವ್ ಅಂತ ಹೇಳುವಾಗ ಇಟ್ ಡಿಪೆಂಡ್ಸ್ ಅಪಾನ್ ದ ಫ್ಯಾಮಿಲಿ ಲವ್. ಅದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೆಕ್ಸ್ಟ್, ಫಿಲಿಯಾ ಲವ್ ಎನ್ನುವಾಗ ಇಟ್ಸ್ ಅಬೌಟ್ ದ ಫ್ರೆಂಡ್ಶಿಪ್ ಆ್ಯಂಡ್ ಬ್ರದರ್ಲಿ ಲವ್. ಸಹೋದರತ್ವದ ಮತ್ತು ಸ್ನೇಹಿತರ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುವಂಥದ್ದಾಗಿದೆ. ಅಗಾಪೆ ಲವ್ ಅಂತ ಹೇಳುವಾಗ ಇಟ್ಸ್ ಅನ್ಲಿಮಿಟೆಡ್ ಆ್ಯಂಡ್ ಎಂಡ್ಲೆಸ್ ಲವ್ ದಟ್ ಹ್ಯಾಸ್ ಗಿವನ್ ಓನ್ಲಿ ಇಟರ್ನಿಟಿ. ದೇವರು ಮನುಷ್ಯನನ್ನು ಪ್ರೀತಿಸಿ ಆ ಒಂದು ನಿತ್ಯ ಜೀವ ಎನ್ನುವಂಥ ಪ್ರೀತಿಯನ್ನು ಕೊಟ್ಟದ್ದನ್ನು ಜ್ಞಾಪಿಸಿಕೊಳ್ಳುವಂಥದ್ದು. ಇಟ್ ಹ್ಯಾಸ್ ನೋ ಲಿಮಿಟ್, ನೋ ಎಂಡ್. ಇಟ್ ಈಸ್ ಇನ್ಫೈನೈಟ್ ಲವ್ ದಟ್ ಗಾಡ್ ಹ್ಯಾಸ್ ಶೋಡ್ ಟು ದಿಸ್ ವರ್ಲ್ಡ್. ಮನುಷ್ಯನು ಸರ್ವ ಪಾಪ ಪರಿಹಾರಾರ್ಥ ರಕ್ತ ಪ್ರೋಕ್ಷಣಂ ಅವಶ್ಯಂ ತದ್ರಕ್ತಂ ಪರಮಾತ್ಮೇನ ಪುಣ್ಯದಾನ ಬಲಿಯಾಗಮ್ ಅಂತ ನಾವು ವೇದಗಳಲ್ಲಿ ಸಂಸ್ಕೃತದಲ್ಲಿ ಕೇಳ್ತೇವೆ. ಇದರ ಅರ್ಥ, ಮಾನವಾಳಿಯ ಪಾಪ ವಿಮೋಚನೆ ಆಗಬೇಕಂದ್ರೆ ಆ ಸರ್ವಶಕ್ತನಾದ ದೇವರೇ ಪರಮಾತ್ಮನೇ ಧರೆಗಿಳಿದು ಬಂದು ಆತನೇ ತನ್ನ ರಕ್ತವನ್ನು ಸುರಿಸಿ ಈ ಮಾನವಾಳಿಯನ್ನು ಪಾಪದಿಂದ ಬಿಡುಗಡೆ ಮಾಡಬೇಕು. ಆಗ ಮಾತ್ರ ಮೋಕ್ಷಕ್ಕೆ ನಾವು ಹೋಗ್ತೀವಿ, ನಿತ್ಯ ಜೀವವನ್ನು ಪಡೆದುಕೊಳ್ತೀವಿ ಅಂತ ಹೇಳ್ತದೆ. ಆದರೆ ಇವತ್ತು ನಾವು ನೋಡುವುದಾದರೆ ಅದನ್ನು ಈ ಲೋಕದಲ್ಲಿ ಕೊಟ್ಟಿರುವಂಥದ್ದು ಅಗಾಪೆ ಲವ್. ದೇವರು ತನ್ನ ಒಬ್ಬನೇ ಮಗನನ್ನು ಯೇಸು ಕ್ರಿಸ್ತನ ಕಳಿಸಿಕೊಟ್ಟನು. ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದೆಂದು ಆತನನ್ನು ಕಳಿಸಿಕೊಟ್ಟನು. ಆತನು ನಮ್ಮೆಲ್ಲರ ಪಾಪ ಕ್ಷಮಾಪಣೆಗಳಿಗಾಗಿ ಕಲ್ವರಿಯಲ್ಲಿ ತಾನೇ ತನ್ನನ್ನು ಒಪ್ಪಿಸಿಕೊಟ್ಟು ಆ ರಕ್ತ ಪ್ರೋಕ್ಷಣೆಯನ್ನು ಮಾಡಿ ನಮ್ಮನ್ನು ವಿಮೋಚಿಸಿ ಕಾಪಾಡಿ ನಡೆಸಿದಂಥ ಪ್ರೀತಿ ಶ್ರೇಷ್ಠವಾದ ಪ್ರೀತಿ. ಈ ಲೋಕದಲ್ಲಿ ಮತ್ತೊಂದು ಆವೃತ್ತಿ, ವ್ಯಾಲೆಂಟೈನ್ಸ್ ಡೇ ದಿನ ನಿಜವಾಗ್ಲೂ ವ್ಯಾಲೆಂಟೈನ್ ಎನ್ನುವಂಥ ಆ ಪ್ರೀಸ್ಟ್ ತನ್ನ ಪ್ರಾಣವನ್ನು ಬಿಟ್ಟಂಥ ದಿನ. ಆದರೆ ಈ ವ್ಯಾಲೆಂಟೈನ್ಸ್ ದಿನ ನಾವು ಜ್ಞಾಪಿಸಿಕೊಳ್ಳೋಣ, ನನ್ನನ್ನು ನಿನ್ನನ್ನು ನಮ್ಮ ಪ್ರಾಣವನ್ನು ಉಳಿಸಿಕೊಟ್ಟಂಥ ವ್ಯಾಲೆಂಟೈನ್ ನೆನೆಸ್ಕೊಳ್ಳೋಣ. ಹಾಗೆ 2019 ನೋಡುವಾಗ ಪುಲ್ವಾಮಾ ಅಟ್ಯಾಕಲ್ಲಿ ವ್ಯಾಲೆಂಟೈನ್ಸ್ ಆಫ್ ಅವರ್ ಕಂಟ್ರಿ ಅಂತ ಕರಿತೀನಿ ನಾನು. ದೇಶವನ್ನು ಪ್ರೀತಿಸುವವರು ಅವರು. ಆ ಸೋಲ್ಜರ್ಸ್ ತಮ್ಮ ಪ್ರಾಣವನ್ನು ಬಿಟ್ಟುಕೊಟ್ರು. ಯಾಕೆ ಬಿಟ್ಟುಕೊಟ್ರು ಅಂದರೆ ಅವ್ರ ದೇಶವನ್ನು ಅಷ್ಟು ಪ್ರೀತಿ ಮಾಡಿದರು. ಇವತ್ತು ನಾವು ಒಬ್ಬರನ್ನೊಬ್ಬರನ್ನ ಪ್ರೀತಿಸೋಣ, ಎಲ್ಲರ ಜೊತೆ ಸಂತೋಷವಾಗಿರೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಅವರ್ ಇಂಡಿಯಾ. ಆಮೇಲೆ ಸ್ಟೇ ಬ್ಲೆಸ್ಡ್.